ಓ ಗಾಡ್, ಇವನು ಯಾರ ಕೈಗಾದರೂ ಸಿಕ್ಕಾಕೊಂಡು ನಾನೇ ಲಾಕ್ ಮಾಡಿದ್ದು ಅಂತ ಹೇಳಿಬಿಟ್ರೆ ವೇರ್ ಡಿಡ್ ಹಿ ಗೋ? ಕಮ್ಲಿ, ಏನಾಯ್ತು ಅನಿಕಾ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಕಮ್ಲಿ, ನಿನ್ನ ಜಾಗದಲ್ಲಿ ಇವತ್ತು ನಾನು ಎಂಗೇಜ್ಮೆಂಟ್ಗೆ ಕೂತ್ಕೋಬೇಕಲ್ವಾ? ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಯಾರಿಗೂ ಹೇಳ್ಕೊಳಕ್ಕಾಗ್ದಂಥ ಫೀಲಿಂಗ್. ಅದಕ್ಕೆ ಸ್ವಲ್ಪ ಹೊತ್ತು ಒಂಟಿಯಾಗಿರೋಣ ಅಂತ ಇಲ್ಲಿಗೆ ಬಂದೆ. ನೀನೇನು ಬೇಸರ ಮಾಡ್ಕೋಬೇಡ ಅನಿಕಾ, ಇದ್ರಾಗ ನಿಂದೇನು ತೆಪ್ಪಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕ. ಶಾಸ್ತ್ರಗಳಿಗೆ ತಡ ಆಯ್ತೈತೆ ಅಂತ ಹೇಳ್ತಿದ್ರು. ನೀನ್ ಬಾ, ಹೋಗುಮ. ಈ ಮುದ್ಕಪ್ಪ ಎಲ್ಲೋದ ಅಂತ ಗೊತ್ತಾಗ್ತಿಲ್ವಲ್ಲ. ನಮ್ಮಿಬ್ರು ನಡುವೆ ಪಿರುತಿ ಸದಾ ಇರ್ತೈತೆ ಅಂತ ಗೊತ್ತಿತ್ತು ಸರ್. ಆದ್ರೆ ನಾವಿಬ್ರು ದೂರ ಆಯ್ತೀವಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾರ್ಯಾರು ನಾನು ಕೋಪ ಮಾಡ್ಕೊಳ್ಳಿ ಸರ್. ಈ ಮನೆಗೆ ನನ್ನ ಸೊಸೆಯಾಗಿ ಒಪ್ಕೊಳ್ಳಕ್ಕೆ ತಯಾರಿಲ್ವಲ್ಲ ನಿಮ್ಮವ್ವ. ಅವ್ರ ಮ್ಯಾಕ ಅವ್ರಿಗಿಷ್ಟ ಆಗ್ದಂಗೆ ನಡ್ಕೊಳ್ಳೋ ನನ್ನ ಮ್ಯಾಕ. ಇದೆಲ್ಲ ಗೊತ್ತಿದ್ರು ದಿಟ ಇಲ್ಲದೆ ಸಹಿಸ್ಕೊತಿರೋದು ನಂದೇ ತಪ್ಪು ಸರ್. ಈ ಸಹನೆ ಯಾಕೆ ಕೊಟ್ಟೆ ಅಂತ ನಾನು ಅದ್ಯಾವ್ರ ಮ್ಯಾಕೆ ಕೋಪ ಮಾಡ್ಕೊಳ್ಳಲ್ಲ. ಯಾರ ಮ್ಯಾಕೆ ಕೋಪ ಮಾಡ್ಕೊಳ್ಳಿ ಸರ್. ಕಮ್ಲಿ, ಬೇಗ ರೆಡಿಯಾಗಿ ಬಾ. ಸರಿ ಅಕ್ಕ. ಅಮ್ಮೋರೆ, ಲಕ್ಷ್ಮಿ, ಅವನು ಶಿವಯ್ಯ ಎಲ್ಲ. ಯಾರಮ್ಮವ್ರೆ? ಆ ಮುದ್ಕಪ್ಪನ? ಎಲ್ಲ ಅವನೆಲ್ಲೋದ್ನೋ ಗೊತ್ತಿಲ್ಲ ಅಮ್ಮವ್ರೆ. ನಾನು ಬಂದಾಗಿರ್ಲಿಲ್ಲ. ನೀವು ನಿಂಗೆ ಮಾತ್ರ ಪ್ರಜ್ಞೆ ತಬ್ಬಿದ್ದಿದ್ರಿ. ನಿಂಗೆ ಎಲ್ಲ ಕಮ್ಲಿ ಅಕ್ಕನ ರೂಮಲ್ಲಿ ಮಲಗಿಸಿದ್ದೀನಿ ಅಮ್ಮವ್ರೆ. ಅವ್ರಿಗೂ ಇನ್ನೂ ಪ್ರಜ್ಞೆ ಬಂದಿಲ್ಲ. ನೀವು ಹೇಗಿದ್ದೀರ ಅಮ್ಮವ್ರೆ? ನನ್ನ ಕೈ ಕಾಲೇ ಆಡಲಿಲ್ಲ ಅಮ್ಮವ್ರೆ ನಿಮ್ಮನ್ನ ಆ ರೀತಿ ನೋಡಿ. ನಮ್ಮ ಮನೆಯವ್ರಿಗೆ ನಾನು ಈಗಲೇ ಫೋನ್ ಮಾಡಬೇಕು ಅಮ್ಮವ್ರೆ. ನಾನು ಆಗಿಂದ ಟ್ರೈ ಮಾಡಿದೆ ಅಮ್ಮವ್ರೆ. ಚಂದ್ರಕಾಂತ್ ಸರ್ ಗೆಸ್ಟ್ ಹೌಸ್ ನಂಬರ್ ಯಾವುದೂ ಸಿಗ್ತಾ ಇಲ್ಲ. ಶಿವಯ್ಯ ಎಲ್ಲವನೇ ಅಂತ ಗೊತ್ತಿಲ್ವಲ್ಲ. ಅವನು ಕಮ್ಲಿ ತಕ್ಕ ಹೋಗಿರ್ಬೋದಾ? ಅವನಲ್ಲಿ ಹೋಗಿರ್ಬಾರ್ದು. ಕಮ್ಲಿಗೆ ಏನೂ ಆಗ್ಬಾರ್ದು. ನೀವಿಲ್ಲಿಗೆ ಯಾವಾಗ ಬಂದ್ರಿ? ನನ್ನ ನೋಡಕ್ ಮನೆಯಿಂದ ಬಂದ್ರ? ಅಯ್ಯೋ, ಮತ್ತ್ಯಾಕೆ ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ದೀರಾ? ನಂತವ ನೇರವಾಗಿ ಬರತ್ತಾನೆ. ಸರಿ, ಬನ್ನಿ ಕೆಳಕ್ಕೆ, ಬನ್ನಿ. ನಿಧಾನ. ಬನ್ನಿ, ಕುಂತ್ಕೊಳ್ಳಿ. ಓ, ಇಲ್ಲಿ ಯಾರನ್ನ ನೋಡಿದ್ರೆ ನಿಮ್ಮನ್ನ ಒಳಗೆ ಬಿಡೋಕ್ಕಿಲ್ಲ ಅಂತ ಭಯ ಬಿದ್ರಾ? ಅದು ದಿಟ್ಟನೆಯ ಬಿಡಿ. ನಿಮ್ನ ಯಾರನ್ನ ನೋಡಿದ್ರೆ ಇಲ್ಲಿಂದ ಆಚೆ ಕಳಿಸ್ಬಿಡ್ತಾರೆ. ಸರಿ, ನೀವಿಲ್ಲೇ ಇರ್ತೀರಾ? ನಂಗೊಚ್ಚಿ ಕೆಲಸ ಐತೆ, ನಾನು ಮುಗಿಸ್ಕೊಂಬರ್ತೀನಿ.
ಶಿವಯ್ಯನೂ ಕಾಣ್ತಾ ಇಲ್ಲ, ಕಾಮಿನಿನೂ ಎಲ್ಲೂ ಕಾಣ್ತಾ ಇಲ್ಲ. ಕಮಲಿಗೇನ ಆಗ್ಬಿಟ್ರೆ ಯವ್ವ ಮಾರವ, ಕಮಲಿನ್ ಕಾಪಾಡವ. ಹಲೋ ಹಲೋ ಗೌರಿ, ನಾನು ಕಾಮಿನಿ. ಕಾಮಿನಿ, ಎಲ್ಲಿದ್ಯಾ ನೀನು? ಆ ಶಿವಯ್ಯ ಎಲ್ಲಿದ್ಯಾ ಅಂತ ಏಕವಚನದಲ್ಲಿ ಕರೀತಿದ್ಯಾ? ನಿನಗಿದೆ ಕಾಣೆ. ಹಾ ಗೌರಿ, ನೀನು ಶಿವಯ್ಯನ ಬಗ್ಗೆ ಏನು ಯೋಚನೆ ಮಾಡಬೇಡ. ಅವನನ್ನ ಪರ್ಮನೆಂಟ್ ಆಗಿ ಓಡಿಸಿದ್ದೀನಿ. ಆಕ್ಚುಲಿ ನೀನ್ ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಏನೋ ಶಿವಯ್ಯ ಹೊಂಟೋದ್ನ ದಿಟ್ವಾಲ್ವೇ? ನಿನ್ನ ಮೇಲೆ ಆಣೆ ಮಾಡಿ ಹೇಳ, ನಿಜವಾಗ್ಲೂ ಹೊರಟೋದ ಗೌರಿ? ಅಲ್ಲ, ನಿನ್ನೆ ಅವನು ನಿನ್ನ ಮ್ಯಾಕೆ ಕೈ ಮಾಡಕ್ ಬಂದ, ಆಮೇಲೆ ಏನಾಯ್ತು ನಂಗೆ ಗೆಪ್ತಿಗೆ ಗೊತ್ತಾಯಿಲ್ಲ. ಕೈ ಮಾಡ್ದ ಗೌರಿ, ನನಗೂ ಪ್ರಜ್ಞೆ ತಪ್ಪೋಯ್ತು. ಆದ್ರೆ ದೇವ್ರ ದಯೆ, ಸರಿಯಾದ ಟೈಮ್ಗೆ ನನಗೆ ಎಚ್ಚರ ಆಗೋಯ್ತು ನೋಡು. ಆದ್ರೆ ಆ ಟೈಮ್ಗೆ ನನಗೆ ಆ ಶಕ್ತಿ ಅದೆಲ್ಲಿಂದ ಬಂತು ಏನೋ. ನಾನು ಅವನಿಗೆ ಸರಿಯಾಗಿ ಹೊಡೆದು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವನ್ನ ಒಳಗೆ ಹಾಕಿಸ್ಬಿಟ್ಟೆ. ಅವನಲ್ಲಿ ನಮ್ಮೆಲ್ಲರೂ ಸಾಯಿಸ್ಬಿಟ್ಟು ಕಮಲಿ ನುಡಿಕೊಂಡು ಹೋಯ್ತಾನೋ ಅಂತ ದಿಗ್ಲಾಗಿತ್ತು ನಂಗೆ. ಅದಕ್ಕೆ ಹೇಳ್ದೆ ಅಲ್ವಾ ನೀನ್ ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಥ್ಯಾಂಕ್ಸ್ ಥ್ಯಾಂಕ್ಸ್. ನಿನ್ನ ಮಗಳನ್ನ ಕೊಲ್ಲಕ್ ಬಂದಿರೋ ನನಗೆ ನಿನ್ನ ಬಾಯಾರೆ ಥ್ಯಾಂಕ್ಸ್ ಹೇಳಿಸ್ಕೊಂಡೆ ನೋಡಿದ್ಯಾ? ಸರಿ, ಈಗ ನೀನ್ ಎಲ್ಲಿದ್ಯಾ ಕಾಮಿನಿ? ಹಾ, ಓ ಇನ್ನುವೇ ಪೊಲೀಸ್ ಸ್ಟೇಷನ್ ಆಗೇ ಇದೆಯಾ? ನಾನೇ ನನ್ನ ಬರ್ಬೇಕಾ ಕಾಮಿನಿ? ಚೇಚೆ ನೀನ್ ಯಾಕೆ? ನನಗೆ ಸ್ವಲ್ಪ ಕೆಲಸ ಆಯ್ತು ಅಂತ ಹೀಗೆ ಹೊರಗಡೆ ಬಂದೆ. ಎಲ್ಲ ನಾನು ನೋಡ್ಕೋತೀನಿ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಸರಿ 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 ಬಾಯ್, ನಾನು ಆಮೇಲೆ ಮಾಡ್ತೀನಿ. ಮಗಳನ್ನ ಉಳಿಸೋಕೆ ಇವಳಂತೂ ಬರೋದಿಲ್ಲ. ಕಮಲಿ, ನಿನ್ನ ಕತೆ ಮುಗೀತು ಕಣೆ. ಮುಗೀತು. ಅಯ್ಯ, ಯಾಕೆ ಹಿಂಗೆ ನಿಂತ್ಕೊಂಡು ಆಯಾಸ ಮಾಡ್ಕೊತೀರಾ? ಹೋಗಿ ಕುಂತ್ಕೊಳ್ಳಿ. ನಾನ್ ನೋಡಿ ಕೇಳದೆ ಮರ್ತ್ಬಿಟ್ಟೆ. ಏನನ್ನ ತಿಂದ್ರಾ? ಅಯ್ಯೋ, ಹೊಟ್ಟೆ ಹಸ್ಕೊಂಡೇ ಇದ್ದೀರಾ? ಸರಿ, ನೀವು ಕುಂತ್ಕೊಂಡಿರಿ, ನಾನು ಹೋಗಿ ಏನಾರ ತಿನ್ನಕ್ ತಕೊಂಬತ್ತೀನಿ. ನನ್ನ ಮೊಮ್ಮಗಳು ಬೇಕು. ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ಯಾರ ಪ್ರಾಣ ಬೇಕಾದ್ರೂ ತೆಗಿತೀನಿ. ರಚನಾ, ರಚನಾ, ಯಾಕೆ ಬಾಗ್ಲಾಗ್ತಿದ್ಯಾ? ಅಯ್ಯೋ ರಚನಾ, ರಚನಾ, ಏನ್ ಮಾಡ್ತಿದ್ಯಾ ನೀನು? ಎಲ್ರು ಕಾಯ್ತಿದ್ದಾರೆ. ಹೌದಮ್ಮ, ಎಲ್ರು ನಿಜ ತಿಳ್ಕೊಳಕ್ಕೆ ಕಾಯ್ತಾ ಇದ್ದಾರೆ. ಏನ್ ಮಾತಾಡ್ತಿದ್ಯಾ? ನಾನು ಹೋಗ್ಬೇಕು, ಜಾಗ ಬಿಡು. ಅಮ್ಮ ನಿಂತ್ಕೊಳ್ಳಿ, ನಂಗೆಲ್ಲ ಗೊತ್ತಾಯ್ತು. ಯಾಕೆ ಹೀಗೆ ಮಾಡ್ತಿದ್ದೀರಾ ಅಮ್ಮ? ಏನೇ ಏನಾಗಿದೆ ನಿನ್ಗೆ? ಏನೆಲ್ಲ ಗೊತ್ತಾಗೋಯ್ತು ನೋಡು. ಇವತ್ತು ನಮ್ಮನೆ ಶುಭ ಕಾರ್ಯ ನಡೀತಾ ಇದೆ, ನೀನ್ ಅದಕ್ಕೆ ಅಡ್ಡಿ ಮಾಡ್ಬೇಡ. ನಡಿ. ಸ್ವಂತ ಮನೇಲೆ ನಾಟಕ ಆಡೋ ಅಂತ ಕೆಲಸ ಯಾಕೆ ಮಾಡ್ತಿದ್ದೀರಾ ಅಮ್ಮ? ಚಿಕ್ಕ ವಯಸ್ಸಿಂದನೂ ನೀವು ನಂಗೆ ರೋಲ್ ಮಾಡೆಲ್. ಎಷ್ಟೋ ವಿಷಯದಲ್ಲಿ ನೀವು ನಂಗೆ ಇನ್ಸ್ಪೈರ್ ಮಾಡಿದ್ದೀರಾ. ಆದ್ರೆ ನೀವೇ ಹೀಗೆ ನಡ್ಕೋತಿರೋ ನೋಡಿದ್ರೆ. ರಚನಾ, ನೀನೇನ್ ಮಾತಾಡ್ತಿದ್ಯಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನನ್ಗೆ ಹಿಂದಿಂದೆಲ್ಲ ಮರ್ತೋಗಿದೆ, ಗೊತ್ತಿಲ್ವಾ ನಿನ್ಗೆ? ನೀನ್ ಅದ್ರ ಬಗ್ಗೆ ಕೇಳಿದ್ರೆ ನನ್ಗೇನು ಗೊತ್ತಾಗಲ್ಲ. ಸುಮ್ಮನೆ ನಡಿ ನೀನು. ನಿಮ್ಮ ಫೋನಲ್ಲಿ ಕಾಮಿನಿ ಅಜ್ಜಿ ಕಳ್ಸಿದ ವಾಯ್ಸ್ ನೋಟ್ನ ನಾನು ಕೇಳಿಸ್ಕೊಂಡೆ. ಏನದು? ಏನೋ ಬಚ್ಚಿಟ್ಕತ್ತಿದ್ದೀರಾ?
ಅದೇನ ತೋರಿಸಿ. ಚಾಕು ಚಾಕು ಯಾಕೆ ಇಟ್ಕೊಂಡಿದ್ದೀರಾ? ಭಯ ಭಯ. ಭಯನಾ? ಓ, ನಿಮ್ಗೆ ಯಾರನ್ನ ಏನ ಮಾಡ್ತಾರೇನ ಭಯನ? ಅಯ್ಯ, ಇಲ್ಲಿ ನಿಮ್ಗೆ ಯಾರು ಏನು ಮಾಡೋಕ್ಕಿಲ್ಲ. ಎಲ್ಲಿ ಆ ಚಾಕು ಕೊಡಿ. ಸರಿ ಸರಿ, ನಿಮಗೆ ಭಯ ಹೋಗೋ ಗಂಟ ನೀವೇ ಮಾಡಿಕೊಳ್ಳಿ. ಈಗ ಊಟ ಮಾಡಿ ಬನ್ನಿ, ನಾನೇ ತಿನ್ನಿಸ್ಲಾ? ಮೊಮ್ಮಗಳೇ ಮುಖ್ಯ, ಮೊಮ್ಮಗಳೇ ಮುಖ್ಯ. ಅಲ್ಲ, ನನ್ನ ನೋಡಕ್ಕೆ ಅಲ್ಲಿಂದ ಬಂದಿದ್ದೀರಲ್ಲ, ಯಾಕೆ? ಅವ್ವ ಮತ್ತೆ ನಿಂಗೆ ನನ್ನ ಹೇಳಿದ್ರ? ನಾನು ಅವ್ರಿಗೆ ಹೇಳ್ಬಿಟ್ಟೆ ಬಂದಿದ್ನಲ್ಲ ನಿಮ್ಮನ್ನ ಚಂದಾಗಿ ನೋಡ್ಕೊಳಕ್ಕೆ. ನಾನೇ ಬಂದ್ಬಿಟ್ಟೆ ಕಣವ. ಹಿಂಗೆಲ್ಲ ಮಾಡಬೇಡಿ. ದಾರಿ ತಪ್ಪಿ ಎಲ್ಲ ನಾವು ಹೊಂಟೋಗಿದ್ರೆ ಏನ್ ಮಾಡ್ತಿದ್ರಿ? ಅಪಾಯ ಅಲ್ವಾ? ಸರಿ, ಈಗ ಊಟ ಮಾಡಿ. ಅಲ್ಲ, ನಾನುವೇ ನಿಮ್ಮ ತವ ಸರಿಯಾಗಿ ಮಾತಾಡಕ್ಕೆ ಆನಿಲ್ಲ. ನಿಮ್ಮ ಹೆಸರು ಮಾತ್ರ ಹೇಳಿದ್ರಿ. ನಿಮ್ಮ ಮನೆಗೆ ಯಾರ್ಯಾರವ್ರೆ? ನೀವೇನ್ ಮಾಡ್ತಿದ್ರಿ? ಹೇಳಿ, ನಿಮ್ಮ ಬಗ್ಗೆ ಕೇಳುಮ್ಮ. ನಿಮ್ಮ ಮನೆ ಬಗ್ಗೆ ಹೇಳಿ. ಅಯ್ಯೋ ನನ್ನ ಮೊಮ್ಮಗಳು, ಅಯ್ಯೋ ನನ್ನ ಮೊಮ್ಮಗಳು, ಅಯ್ಯೋ ಕಂದ ಕಂದ. ಅಯ್ಯೋ, ಇದೇನ ಜಯ ಅಳ್ತಿದ್ದೀರಾ? ಅಳ್ಬೇಡಿ. ಏನಂತೆ? ಅಜ್ಜಯ್ಯ ಅಂದೆ. ಯಾಕೆ ಹಂಗ್ ಕರಿಬಾರ್ದ? ನಂಗೂ ನಿಮ್ಮಂಗೆ ಅಜ್ಜಯ್ಯ ಇದ್ರು. ನಾನಂದ್ರೆ ಅವ್ರಿಗೆ ಸ್ಯಾನೆ ಪಿರುತಿ. ನನ್ಗೊಂದು ಸಣ್ಣ ನೋವಾದ್ರೂ ಅವ್ರು ತಡ್ಕತಾ ಇರ್ಲಿಲ್ಲ. ನಾನು ಅಂದ್ರೆ ಸ್ಯಾನೆ ಪಿರುತಿ. ಎಲ್ರೂ ಹೆಣ್ಮಗಿನ ಯಾಕೆ ಈಟೊಂದು ಓದಿಸ್ತೀರಾ, ಕಬಡ್ಡಿ ಆಡಕ್ ಕಳಿಸ್ತೀರಾ ಅಂತ ಕೇಳಿದ್ರೆ ಅವ್ರ ಮ್ಯಾಕೆ ಜಗ್ಲಕ್ಕೆ ಹೋಗ್ಬಿಡೋರು. ನಮ್ಮ ಅವನ ಜೊತೆಗೂ ನನ್ಗೇನೇ ಆದ್ರೂ ನಾನು ಅವನ ತವನೇ ಹೇಳ್ಕೊತಿದ್ದೆ. ನನ್ನ ಜೀವನದಾಗೆ ನಾನು ನೋಡಿದ ಶುದ್ಧ ಮನ್ಸಿನ ವ್ಯಕ್ತಿ ಅಂದ್ರೆ ನನ್ನ ಅಜ್ಜಯ್ಯನೇ. ನಿಮ್ಮಲ್ಲಿ ನನಗೆ ನನ್ನ ಅಜ್ಜಯ್ಯ ಕಾಣ್ತಾನೆ. ನಿಮ್ನ ಹಂಗೆ ಕರಿಬೋದಾ? ನಿಮ್ಗಿಷ್ಟ ಇಲ್ಲ ಅಂದ್ರೆ ಬೇಡ. ಇಷ್ಟನೇ ಇಷ್ಟನೇ. ಸರಿ. ನಿಧಾನ ಅಜ್ಜಯ್ಯ, ಎಲ್ಲಿ ಮ್ಯಾಕ್ ನೋಡಿ. ನಿಧಾನ ನಿಧಾನ. ಇವತ್ತು ನನ್ನ ಅಜ್ಜಯ್ಯ ನನ್ನ ಜೊತೆಗಿದ್ದಿದ್ರೆ ಏಟ್ ಚಂದಾಗಿರ್ತಿತ್ತು. ನನ್ನ ಧೈರ್ಯ ಹೇಳಿರೋನು, ನನ್ನ ಬ್ಯಾಸರನ್ನ ಹೋಗ್ಸಕ್ಕೆ ಏನಾನ ತಮಾಷೆ ಮಾಡಿರೋನು ಅಂತ ಈಗ ತಾನೇ ಅನ್ಕೋತಾ ಇದ್ದೆ. ನೋಡಿ, ಅದ್ಯಾವ್ರು ನಿಮ್ಮ ಮುನ್ನೆ ಕಳಿಸ್ಬಿಟ್ಟ. ಸರಿ, ತಕೊಳ್ಳಿ ಕಡೆ ತುತ್ತು. ಸರಿ, ನೀವಿಲ್ಲೇ ಇರಿ, ಆಚೆ ಬರಕ್ ಹೋಗ್ಬೇಡಿ. ನಂಗೊಸಿ ಕೆಲಸ ಐತೆ, ಮುಗಿಸ್ಕೊಂಬರ್ತೀನಿ.
ಈ ವಿಷಯನ ಹೊರಗಡೆ ಹೇಳಕ್ಕೂ ನಂಗೆ ಒಂಥರ ಆಗ್ತಿದೆ. ನಿಮ್ಮ ಮೇಲಿದ್ದ ಗೌರವ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ವಾಪಸ್ ಬರ್ತಿಲ್ಲ ಅಮ್ಮ. ನನ್ನ ನಂಬಿಕೆನ ನೀವು ಸುಳ್ಳು ಮಾಡಿಬಿಟ್ರಿ. ರಚನಾ, ನಿನಗಿದೆಲ್ಲ ಅರ್ಥ ಆಗಲ್ಲ. ಏನೋ ದೊಡ್ಡದಾಗಿ ಲೈಫ್ನ ನೋಡ್ರೋಳು ಹಾಗೆ ಮಾತಾಡ್ಬೇಡ. ಇಷ್ಟು ದಿನ ಹೇಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯೋ ಈಗಲೂ ಹಾಗೆ ಇದ್ಬಿಡು. ಈ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ. ಈ ವಿಷಯ ನಾನು ಯಾರಿಗೂ ಹೇಳಬಾರ್ದು ಅಂದರೆ ಇದನ್ನೆಲ್ಲ ನೀವೇ ಸರಿ ಮಾಡಬೇಕಮ್ಮ. ರಿಂಗ್ ಎಕ್ಸ್ಚೇಂಜ್ ಆಗೋಕ್ಕೂ ಮೊದಲೇ ನಿಮಗೆ ಹಳೇದೆಲ್ಲ ನೆನ್ಪು ಬಂತು ಅಂತ ಒಪ್ಕೋಬೇಕು. ಇಲ್ಲ ಅಂದರೆ ಅಮ್ಮ ಅನ್ನೋ ಪ್ರೀತಿ ಆಗಲಿ ಕಾಳಜಿನಾಗಲಿ ನಾನು ಇಟ್ಕೊಳ್ಳಲ್ಲ. ಎಲ್ಲರೆದ್ರು ನಿಜ ಹೇಳ್ತೀನಿ. ಬುಡಿ ಸರ್, ಏನ್ ಸರ್ ಇದು? ಯಾರನ್ನ ನೋಡಿದ್ರೆ ಬುಡಿ ಸರ್. ನನ್ನ ಹುಡುಗಿ ಕೈ ಹಿಡ್ಕೊಳ್ಳೋದ್ರಲ್ಲಿ ತಪ್ಪೇನು? ನಿಮ್ಮವ್ವ ಇನ್ನೇನು ಬರ್ತಾರೆ. ಬುಡಿ ಸರ್. ಈ ನಾಟಕ ಉಸಿರು ಕಟ್ತಿದೆ ಕಮಲಿ ಅವರೇ. ಇದಕ್ಕೆ ಫುಲ್ ಸ್ಟಾಪ್ ಇಡಲಿಲ್ಲ ಅಂದ್ರೆ ನಾನು ನೀವು ಒಂದಾಗಲ್ಲ. ಸರ್, ದಯವಿಟ್ಟು ನೀವು ಯಾವ ತೀರ್ಮಾನನೂ ತಗೋಬೇಡಿ. ನಿಮ್ಮ ಕೈ ಮುಗಿತೀನಿ. ನಮ್ಮ ಹಣೆಯಾಗ ಏನು ಬರ್ದೈತೋ ಅದೇ ನಡೀತೈತೆ. ಪ್ರಯತ್ನನೇ ಪಡೆದೆ ನಮ್ಮ ಹಣೆಯಲ್ಲಿ ಏನು ಬರ್ದಿದ್ಯೋ ಅದೇ ಆಗುತ್ತೆ ಅಂತ ಸುಮ್ಮನೆ ಕುತ್ಕೊಂಡ್ರೆ ಹೇಗೆ ಕಮಲಿ ಅವರೇ? ಅಮ್ಮಗೆ ನೋವಾಗಬಾರ್ದು ಅಂತ ನಾನು ಇದಕ್ಕೆಲ್ಲ ಒಪ್ಕೊಂಡೆ. ಆದರೆ ಇದರಿಂದ ನಿಮಗೆ ನೋವಾಗ್ತಿದೆ, ನನ್ನ ಮನೆಯವ್ರಿಗೆ ಎಲ್ರಿಗೂ ನೋವಾಗ್ತಿದೆ. ಎಲ್ಲನೂ ಸರಿ ಹೋಯ್ತೈತೆ ಸರ್. ಆದರೆ ತಾರಮ್ಮ ಅವ್ರನ್ನ ಎದುರಾಕೊಂಡು ನಾವಿಬ್ರು ಮದುವೆ ಆಗೋದ್ರಾಗೆ ಯಾವ ಅರ್ಥನೂ ಇಲ್ಲ. ಇದನ್ನೆಯ ನಾನು ನಿಮಗೆ ಮೊದಲಿಂದನೂ ಹೇಳ್ತಿದ್ದಿದ್ದು. ಈಗ ಪರಿಸ್ಥಿತಿನೇ ಹಿಂಗಾಗೈತೆ. ಬಿಟ್ಬಿಡಿ ಸರ್. ನಾನು ಆರಾಮಾಗೇ ಇವ್ನಿ, ನೀವು ಆರಾಮಾಗಿರಿ ಸರ್.